ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಆರೋಪಿಯಾಗಿ ನಿಂತ್ಕೊಂಡಂತಹ ಈ ವ್ಯಕ್ತಿಯ ವಿಚಾರದಲ್ಲಿ ಇದೆಯಲ್ಲ, ಈ ಕಂಬಿ ಎಣಿಸ್ಕೊಂಡು ಕೂತ್ಕೊಳ್ಳುವಂತ ವಿಚಾರ, ಈ ವಿಚಾರದಲ್ಲಿ ಈಗ ದರ್ಶನ್ಗೆ ಪಾಪ ತುಂಬಾ ಸಂಕಟ ಆಗ್ತಿತ್ತಂತೆ. ಪಾಪ ಇಲ್ಲಿ ಒಳಗಡೆ ನಿಂತ್ಕೊಂಡ್ಬಿಟ್ಟು ನನಗೆ ಅದಿಲ್ಲ, ನನಗಿದಿಲ್ಲ ಅಂತೆಲ್ಲ ಕೇಳ್ಕೊಳ್ತಾ ಇದ್ರಂತೆ. ಪಾಪ ಒಂದು ಕೋರ್ಟು ಹೋಗಿ ಚೆಕ್ ಮಾಡ್ಕೊಂಡು ಬರ್ರಿ ಏನಾಗಿದೆ ಅಂತ ಕಳಿಸಿದ್ರಂತೆ. ಹೋಗಿದ್ರಿ ಇವತ್ತು ಪಾಪ ಈ ವ್ಯಕ್ತಿನ ನೋಡ್ಕೊಂಡು ಬರಕ್ಕೆ. ಹೋಗಿ ಏನಾಗಿದೆ, ಸ್ವಲ್ಪ ಕಾಲಿನ ಇಂಬಡಿ ಏನೋ ಒಡೆದೋಗ್ಬಿಟ್ಟಿದೆ ಅಂತೆ. ಪಾಪ ಶೂಸ್ ಹಾಕೊಂಡು ಓಡಾಡ್ತಿದ್ರಲ್ಲ, ಎಲ್ಲ ಆಗಲ್ವಲ್ಲ, ಇನ್ನೊಂದಿಷ್ಟು ಏನೇನೋ ಸಮಸ್ಯೆಗಳಾಗಿದೆ ಅಂತೆ. ಹೌದಾ, ನಿಜವಾಗ್ಲೂ ಅಂತ ತೊಂದರೆ ಎಲ್ಲಿದ್ದಾರಾ? ಏನ್ ಹೇಳಿದೆ ಸಮಿತಿ? ರಿಪೋರ್ಟ್ ಇಲ್ಲಿದೆ. ಜೈಲಲ್ಲಿ ನರಕ ದರ್ಶನ ಅಂತ ದರ್ಶನ್ ನಾಟಕ. ಜೈಲು ಸೌಕರ್ಯ ಪರಿಶೀಲಿಸಿ ಕೋರ್ಟ್ಗೆ ವರದಿ. ದರ್ಶನ್ಗೆ ಹಾಸಿಗೆ ದಿಂಬು ಸಿಗೋದು ಡೌಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿ ಒಂದಿಲ್ಲೊಂದು ಆರೋಪ ಮಾಡ್ತಾ ಇರುವ ದರ್ಶನ್ ನಾಟಕ ಬಹಿರಂಗವಾಗಿದೆ. ಕೋರ್ಟ್ ಸೂಚನೆಯಂತೆ ಜೈಲಲ್ಲಿ ಖುದ್ದು ಪರಿಶೀಲನೆ ನಡೆಸಿ ಕಾನೂನು ಪ್ರಾಧಿಕಾರದ ಸದಸ್ಯರು ಇವತ್ತು ವರದಿ ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ವರದರಾಜ್ ಸಲ್ಲಿಸಿರೋ ವರದಿಯ ಅಂಶಗಳು ಲಭ್ಯವಾಗಿದ್ದು, ಜೈಲಿನ ನಿಯಮದ ಪ್ರಕಾರ ದರ್ಶನ್ಗೆ ಎಲ್ಲಾ ಸವಲತ್ತುಗಳನ್ನು ಕೊಡಲಾಗಿದೆ. ಆದರೆ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ನೀಡೋದಕ್ಕೆ ಅವಕಾಶ ಇಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಅಂತ ಗೊತ್ತಾಗಿದೆ. ಇನ್ನು ವರದಿಯಲ್ಲಿನ ಅಂಶಗಳು ಏನು ಅಂತ ನೋಡೋಣ. ದರ್ಶನ್ಗೆ ಹಾಸಿಗೆ ದಿಂಬು ಇಲ್ಲ. ದರ್ಶನ್ ಬ್ಯಾರಕ್ನಲ್ಲಿ ಒಟ್ಟು 3 ಟಾಯ್ಲೆಟ್ ಇದೆ. 1 ಇಂಡಿಯನ್ ಟಾಯ್ಲೆಟ್, 2 ವೆಸ್ಟರ್ನ್ ಟಾಯ್ಲೆಟ್ ಇದೆ. ದರ್ಶನ್ ಇರೋ ಬ್ಯಾರಕ್ನಲ್ಲಿ 2 ಬಾತ್ರೂಮ್ಗಳು ಇವೆ. ದರ್ಶನ್ ಇರುವ ಬ್ಯಾರಕ್ನಲ್ಲಿ ಅಗತ್ಯ ಬೆಳಕಿನ ವ್ಯವಸ್ಥೆ ಇದೆ. ಶಿಕ್ಷಿತ ಅಪರಾಧಿಗಳಿಗೆ ಮಾತ್ರ ಹಾಸಿಗೆ ದಿಂಬು ಹೊದಿಕೆ ಅವಕಾಶ ಇದೆ. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ನೀಡಲು ಅವಕಾಶ ಇಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಫಂಗಸ್ ಬಂದಿದೆ ಅನ್ನೋದೇ ನಾಟಕ. ಕಾಲಿನಲ್ಲಿ ಬಿರುಕು ಕಾಣಿಸಿದೆ ಅಂತ ವರದಿ. ಇನ್ನು ದರ್ಶನ್ ತನಗೆ ಆಗ್ತಾ ಇರುವ ಹಿಂಸೆಯ ಬಗ್ಗೆ ಪರಿಶೀಲಿಸಿರುವ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ದರ್ಶನ್ ಹೇಳಿರುವುದೆಲ್ಲವೂ ನಾಟಕ ಅಂತ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಈ ಮೊದಲು ದರ್ಶನ್ ಜೈಲಿನಲ್ಲಿ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ನನಗೆ ವಿಷ ಕೊಟ್ಟುಬಿಡಿ ಅಂತ ನಾಟಕವಾಡಿದ್ದು ಇದೀಗ ಬಯಲಾಗಿದೆ. ದರ್ಶನ್ಗೆ ಕಾಣಿಸ್ಕೊಂಡಿರೋದು ಫಂಗಸ್ ಅಲ್ಲ, ಕಾಲಿನಲ್ಲಿ ಸಣ್ಣದೊಂದು ಬಿರುಕು ಅಂತ ವರದಿಯಲ್ಲಿ ಹೇಳಲಾಗಿದೆ. ದರ್ಶನ್ಗೆ ಫಂಗಸ್ ಅಲ್ಲ, ಕಾಲಲ್ಲಿ ಬಿರುಕು. ದರ್ಶನ್ಗೆ ಫಂಗಸ್ ಅಲ್ಲ, ಚರ್ಮ ಒಡೆದಿರೋದು. ಚರ್ಮರೋಗ ತಜ್ಞೆ ಡಾಕ್ಟರ್ ಜ್ಯೋತಿಬಾಯಿ ಅವರಿಂದ ಚಿಕಿತ್ಸೆ. ಅದು ಫಂಗಸ್ ಅಲ್ಲ, ಕಾಲಿನಲ್ಲಿ ಆಗಿರುವ ಬಿರುಕು ಅಷ್ಟೇ. ಜೈಲು ವೈದ್ಯರಿಂದ ಫಿಸಿಯೋಥೆರಪಿ ಮಾಡಿಸಲಾಗಿದೆ. ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ ನೀಡಿಲ್ಲ ಎಂದಿದ್ದ ದರ್ಶನ್ ಶಿಕ್ಷಿತ ಅಪರಾಧಿಗೆ ಮಾತ್ರ ನೀಡಲು ಅವಕಾಶ ಇದೆ. ವಿಚಾರಣಾಧೀನ ಕೈದಿಗೆ ನೀಡಲು ಅವಕಾಶ ಇಲ್ಲ. ಕನ್ನಡಿ, ಬಾಚಣಿಗೆ ನೀಡಿದರೆ ಅನಾಹುತ ಸಾಧ್ಯತೆ ಹಿನ್ನೆಲೆ ಈ ಸೌಲಭ್ಯಗಳನ್ನು ನೀಡಲು ಆಗುವುದಿಲ್ಲ ಅಂತ ವರದಿ ಕೊಡಲಾಗಿದೆ. ಸೂರ್ಯನ ಬೆಳಕಲ್ಲಿ ವಾಕಿಂಗ್ಗೆ ಅವಕಾಶ ಕೊಡಬಹುದು. ಅಪಾರ್ಟ್ಮೆಂಟ್ಗಳಿಂದ ಫೋಟೋ ತೆಗೆಯುವ ಸಾಧ್ಯತೆ ಇದೆ, ವರದಿಯಲ್ಲಿ ಉಲ್ಲೇಖಿಸಿರುವ ಕಾನೂನು ಪ್ರಾಧಿಕಾರ. ಇನ್ನು ದರ್ಶನ್ ಒಬ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ವಾಕಿಂಗ್ ಮಾಡುವಾಗ ಇತರೆ ಖೈದಿಗಳು ಜೋರಾಗಿ ಕಿರಿಚುತ್ತಾರೆ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳಿಂದ ದರ್ಶನ್ ಫೋಟೋ ತೆಗೆಯುವ ಸಾಧ್ಯತೆ ಇದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ 1 ಗಂಟೆಗೆ ವಾಕಿಂಗ್ ಆಟಕ್ಕೆ ಅವಕಾಶ ಇದೆ. ಜೈಲಿನಲ್ಲಿ ಶಿಸ್ತು ಪಾಲನೆ ನಿರ್ವಹಣೆಗಾಗಿ ವಾಕಿಂಗ್ಗೆ ನಿರ್ಬಂಧ ಹೇರಬಹುದು. ದರ್ಶನ್ ಕೇಳಿರುವ ಟಿವಿಯನ್ನ ನೀಡಲಾಗಿಲ್ಲ, ಯಾಕಂದ್ರೆ ಎಲ್ಲಾ ಖೈದಿಗಳಿಗೂ ಟಿವಿ ನೀಡಲು ಅವಕಾಶ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಇರೋ ಬ್ಯಾರಕ್ ಅನ್ನ ಕೂಲಂಕುಷವಾಗಿ ಪರಿಶೀಲಿಸಿರುವ ಕಾನೂನು ಪ್ರಾಧಿಕಾರ ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸಿದೆ. ಜೈಲಧಿಕಾರಿಗಳು ದರ್ಶನ್ ವಿಚಾರದಲ್ಲಿ ಜೈಲು ಮ್ಯಾನ್ಯುಯಲ್ ರೂಲ್ಸ್ ಪಾಲಿಸಿದ್ದಾರೆ. ಖೈದಿಗಳು ಸೂರ್ಯನ ಬೆಳಕಿನಲ್ಲಿ ಓಡಾಡಲು ಅವಕಾಶ ಇದೆ, ಹಾಗಾಗಿ ಬೆಳಕಿನಲ್ಲಿ ಓಡಾಡಲು ಅವಕಾಶ ಮಾಡಿಕೊಡಬಹುದು ಅಂತ ಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದ್ದು ಅಕ್ಟೋಬರ್ 24ಕ್ಕೆ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.